ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ದಿನಾಂಕ 15/8/2026 ಪ್ರತಿಯೊಬ್ಬರೂ ಆಚರಿಸಲ್ಪಡಬೇಕಾದ ಹಬ್ಬ ಎಂದರೆ ಅದು ಸ್ವಾತಂತ್ರ್ಯ ದಿನಾಚರಣೆ. ಇಡೀ ರಾಷ್ಟ್ರಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಹಾಗೆಯೇ ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಹಾಗೂ ಸಂಪಾದಕರು ಮತ್ತು ವರದಿಗಾರರ ಸಂಘದ ವತಿಯಿಂದ ತಿಪಟೂರಿನ ಶಿವಕುಮಾರ ಸ್ವಾಮಿ ಹಾಸನ ಸರ್ಕಲ್ ನಂದಿನಿ ಡೈರಿ ಆವರಣದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಿಹಿ ಹಂಚುವುದರ ಮೂಲಕ ಅದ್ಧೂರಿಯಾಗಿ ಆಚರಿಸಲಾಯಿತು. ನಿವೃತ್ತ ಶಿಕ್ಷಕರು ತಬಲಾ ವಿದ್ವಾಂಸರಾದ ಹನುಮಂತಪ್ಪರವರು ಧ್ವಜಾರೋಹಣವನ್ನು ಮಾಡಿದರು. ನಂತರ ವಂದೇ ಮಾತರಂ ಹಾಗೂ ರಾಷ್ಟ್ರಗೀತೆಯನ್ನು ಶಾಲಾ ಮಕ್ಕಳು ಹಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಮಾದಿಹಳ್ಳಿ ಉಮೇಶ್ ರವರು ವಹಿಸಿದ್ದರು. ಉಪಾಧ್ಯಕ್ಷರಾದ ಪ್ರಕಾಶ್ ಎನ್, ಕಾರ್ಯದರ್ಶಿಯಾದ ನಟರಾಜ್ RV, ವಸಂತ್ ಖಜಾಂಜಿ, ಸಂಘಟನಾ ಕಾರ್ಯದರ್ಶಿ ಭೂಷಣ್, ಸೋಮಶೇಖರ್ ಆಡಿಟರ್, ಈಶ್ವರ್ ಆಡಿಟರ್, KIT ಕುಮಾರ್, ಪತ್ರಕರ್ತ BT ಕುಮಾರ್, ಹಿರಿಯ ಪತ್ರಕರ್ತ ಪ್ರಚಾರ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಭಾಸ್ಕರ್, ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಮುಖ್ಯ ಅತಿಥಿಗಳಾಗಿ ಭವಾನಿ ಶಂಕರ್, ಶಿವಕುಮಾರ್, ಮಹೇಶ್ ಇಂಜಿನಿಯರ್, ಉದಯ್ ಕುಮಾರ್ ಉಪಸ್ಥಿತರಿದ್ದರು. 80ನೇ ವರ್ಷದ ಸ್ವಾತಂತ್ರ್ಯ ದಿನದ ಅಂಗವಾಗಿ ನಮ್ಮ ದೇಶಕ್ಕಾಗಿ ಮಡಿದ ಮಹನೀಯರನ್ನು ಸ್ಮರಿಸುತ್ತಾ ನುಡಿ ನಮನ ಸಲ್ಲಿಸಿದರು. ಕೊನೆಯಲ್ಲಿ ಎಲ್ಲರಿಗೂ ಸಿಹಿ ವಿತರಿಸಲಾಯಿತು. 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಿವಕುಮಾರ ಸ್ವಾಮಿ ಸರ್ಕಲ್ನಲ್ಲಿ ಅದ್ದೂರಿಯಾಗಿ ಆಚರಿಸಲಾಗ್ತಿದೆ. ಈಗ ಮೊದಲಿಗೆ ರಾಷ್ಟ್ರಗೀತೆ ಹಾಡುವುದರ ಮುಖಾಂತರ ಫ್ಲಾಗನ್ನು ಉದ್ಘಾಟನೆ ಮಾಡಿದರು. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ, ತವ ಶುಭ ನಾಮೇ ಜಾಗೆ ತವ ಶುಭಾಶಿಷ ಮಾಗೆ, ಗಾಯೇ ತವ ಜಯ ಗಾಥಾ, ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. बोलो भारत माता की जय, बोलो भारत माता की जय, बोलो भारत माता की जय. वंदे मातरम, वंदे मातरम, वंदे मातरम. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನಾಗರಿಕರ ಹಿತರಕ್ಷಣೆ ವೇದಿಕೆ ರಿಜಿಸ್ಟರ್ಡ್ ಶಿವಕುಮಾರ ಸ್ವಾಮಿ ವೃತ್ತ, ಟಿಪ್ಟೂರ್. ಈ ಕೆಳಕಂಡದ ಸಂಘವು 15/8/2026 ಶನಿವಾರದಂದು ಅಧಿಕೃತವಾಗಿ ಉದ್ಘಾಟನೆ ಮಾಡಲಾಯಿತು. ಈ ಸಂಘದ ಗೌರವಾಧ್ಯಕ್ಷರಾಗಿ NS ಗಂಗಾಧರಯ್ಯನವರು ಲಿಂಗದಳ್ಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ಮಾದಿಹಳ್ಳಿ ಉಮೇಶ್ ಅವರು, ಉಪಾಧ್ಯಕ್ಷರಾಗಿ L ಪ್ರಕಾಶ್ ಅವರು, ಕಾರ್ಯದರ್ಶಿಯಾಗಿ RV ನಟರಾಜ್ ಅವರು, ಖಜಾನ್ಸಿಯಾಗಿ ವಸಂತ್ ಅವರು ಆಯ್ಕೆ ಮಾಡಲಾಗಿದೆ. ಸೋಮಶೇಖರ್ ಅವರು ಆಯ್ಕೆಯನ್ನು ಮಾಡಲಾಗಿದೆ. ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಹಿರಿಯ ಪತ್ರಕರ್ತರಾದ ಭಾಸ್ಕರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಉಪಾಧ್ಯಕ್ಷರಾಗಿ ಉದಯ್ ಫೋಟೋ ಸ್ಟುಡಿಯೋ, ಉದಯ್, ಮಹೇಶ್, ಶಿವಕುಮಾರ್ ಇನ್ನು ಮುಂತಾದ ಹಾಸನ ಸರ್ಕಲ್ ಶಿವಕುಮಾರ ಸ್ವಾಮಿಯ ಎಲ್ಲ ವೃತ್ತದವರು ಈಗ ಸಭೆಗೆ ಆಗಮಿಸಿ ಈ ನಾಗರಿಕರ ಹಿತರಕ್ಷಣೆ ವೇದಿಕೆಯ ಸಂಘದ ಉದ್ಘಾಟನೆಯನ್ನು ಇವತ್ತು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇವತ್ತು ಪ್ರಾರಂಭಿಸಿ ಇವತ್ತು ಶುಭ ಕಾಮನೆಗಳನ್ನು ತಿಳಿಸಿದ್ದಾರೆ. ಈ ನಮ್ಮಲ್ಲಿ 22 ಸದಸ್ಯರುಗಳನ್ನು ಒಳಗೊಂಡಂತೆ ಈ ಸಂಘವು ಅಧಿಕೃತವಾಗಿ ಈ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಪ್ರಕಟಣೆಯನ್ನು ಪಡಿಸಿದ್ದಾರೆ. ಇದನ್ನು ಚಾಲನೆ ಮಾಡಿದ್ದಾರೆ. ಇದನ್ನು ಅಧ್ಯಕ್ಷತೆಯನ್ನು ಮಾದಿಹಳ್ಳಿ ಉಮೇಶ್ ಅವರು ವಹಿಸಿ ಅವರಿಗೆ ಗೌರವಾನ್ವಿತವಾಗಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಲಾಗುವುದು. ನಮ್ಮ ಹಿರಿಯ ಸದಸ್ಯರಾದ ಈಶ್ವರ್ ಅವರು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾರೆ. ಹಿರಿಯ
ಸದಸ್ಯರಾದ ಶಿವಕುಮಾರ್ ಅವರಿಗೂ ಈ ಸಮಾರಂಭಕ್ಕೆ ಬಂದು ಅವರು ಹಿರಿಯ ಸದಸ್ಯರಾಗಿ ಆಯ್ಕೆಯಾಗಿರೋದಕ್ಕೆ ಅವರಿಗೂ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಹಿರಿಯ ನಾಗರಿಕರ ಹಿತರಕ್ಷಣೆ ಸಮಿತಿಯ ಈಶ್ವರ್ ಆಡಿಟರ್ ಅವರಿಗೂ ಸಮಿತಿ ಹಿರಿಯ ಸದಸ್ಯರಾಗಿರೋದಕ್ಕೆ ಅವರಿಗೂ ಈ ಅಧ್ಯಕ್ಷರಿಂದ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರಾಚಾರ್ಯ ಅವರಿಗೂ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಅವರಿಗೂ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಹಾಗೆ ನಟರಾಜ್ ಅವರು ನಟರಾಜ್ ಅವರಿಗೂ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ಖುಷಿಯಾಗಿದೆ. ಭಾರತ ಮಾತೆಯಲ್ಲಿ ಬಡಮುಡುತ್ತಾ ಹಾಗೂ ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ನಾವು ಇವತ್ತು ವಿಜೃಂಭಣೆಯಿಂದ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ. ಇದರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ನಮ್ಮಲ್ಲಿ ಏನು ಬ್ರಿಟಿಷರ ಆಳ್ವಿಕೆ ಇತ್ತು, ಅವರ ಬ್ರಿಟಿಷರ ಒಂದು 200 ವರ್ಷದ ಆಳ್ವಿಕೆಯನ್ನು ಅವರನ್ನು ಪರಕೀಯರನ್ನು ಹೊರದೇಶಕ್ಕೆ ಕಳಿಸ್ಲಿಕ್ಕೆ ನಮ್ಮಲ್ಲಿ ಅನೇಕ ಕೈಗಳು, ಕಾಣದ ಕೈಗಳು ಸಹ ತಮ್ಮ ಅಮೂಲ್ಯವಾದಂತಹ ಸೇವೆಯನ್ನು ಮಾಡಿದ್ದೇವೆ. ಅದರಲ್ಲಿ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮಾರ್ಗದಲ್ಲಿ ಹೋದರೆ ಇನ್ನು ಅನೇಕ ಜನ ರೊಚ್ಚಿಗೆದ್ದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿರ್ತಾರೆ. ಅದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ಒಂದು ಸರಿ KCC ಓಪನರ್ ಒಂದು ಕಡೆ ಹೇಳ್ತಾರೆ, ಮುದ್ದುರಾಮನ ಚೌಪದಿಯಲ್ಲಿ ತುಂಬ ಸೊಗಸಾಗಿ ಹೇಳ್ತಾರೆ, ಎಲ್ಲ ಕೂಗಾಡುತ್ತಿರೆ ಶಾಂತನಿರುವನು ಸಂತ, ಅಬ್ಬರದ ಸೋಂಕಿರದೆ ಆತ ಗಂಭೀರ, ಕೋಪತಾಪಕ್ಕೆ ಹೊರತು ಸಿಡುಕಿರದ ಅವ ನನಗೆ ನೆತಿಗೆ ಘೋಷಣ ಸಹನೆ ಮುದ್ದುರಾಮ. ಎಲ್ಲ ಕೂಗಾಡ್ತಿದ್ರು, ಶಾಂತನಿರುವನು ಸಂತ. ಸಂತನಾದಂಥವನು ಮಹಾತ್ಮ ಗಾಂಧೀಜಿಯವರು ಶಾಂತ ಸ್ವಭಾವದಿಂದ, ಕೋಪತಾಪಕ್ಕೆ ಹೊರತು ಸಿಡುಕಿರದ ಅವ ನನಗೆ ಅಂದರೆ ಕೋಪತಾಪನೇ ಇರಲಿಲ್ಲ ಅವರಿಗೆ, ಸಿಡುಕು ಇರಲಿಲ್ಲ ಅಂತ ತಾಳ್ಮೆಯಿಂದ ಅಹಿಂಸಾ ಮಾರ್ಗದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಾರೆ. ಒಂದು ಗಾಂಧೀಜಿಯವರು ಅವರು ಸಹ ವಕೀಲರು ವಿದ್ಯಾಭ್ಯಾಸ ಎಲ್ಲ ಮಾಡುವಂಥ ಸಂದರ್ಭದಲ್ಲಿ ಅವರು ವೇಷಭೂಷಣ, ಪ್ಯಾಂಟು, ಆಮೇಲೆ ಶರ್ಟು, ಆದಮೇಲೆ ಕೋಟ್ ಹಾಕಿರ್ತಕ್ಕಂಥದ್ದು, ಶೂ ಹಾಕೋದು, ಇದೆಲ್ಲ ಮಾಡಿರ್ತಕ್ಕಂಥವ್ರು ಕೊನೆಗೆ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಮನ ಕುಟುಂಬುವಂತಹ ಒಂದು ಸನ್ನಿವೇಶ ಯಾವುದು ಒದಗಿ ಬಂತು ಅಂತಂದರೆ, ಒಂದ್ಸರಿ ಗಾಂಧೀಜಿಯವರು ಎಲ್ಲ ಒಂದು ಕೆರೆ ಒಬ್ಬ ತಾಯಿ ಬಟ್ಟೆ ತೊಳಿತಿರ್ತಕ್ಕಂಥ, ಸೀರೆಯನ್ನು ತೊಳಿತಿರ್ತಕ್ಕಂಥ ಒಬ್ಬ ತಾಯಿಯ ಒಂದು ದೃಶ್ಯವನ್ನು ನೋಡ್ತಾರೆ. ಒಬ್ಬ ಹೆಣ್ಣು ಮಗಳು ತನ್ನ ಅರ್ಧ ಸೀರೆಯನ್ನು ತೊಳೆದು ನಂತರ ಆ ಸೀರೆ ಅರ್ಧ ಭಾಗವನ್ನು ಒಣಗಿಸಿಕೊಂಡು ಮತ್ತಿನ್ನುಳಿದಂಥ ಅರ್ಧ ಭಾಗವನ್ನು ತೊಳಿತಾ ಇರ್ತಾರೆ. ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಅವ್ರು ಯಾರನ್ನ ಕೇಳಿದಾಗ, ಅವರ ತಾಯಿ ಆ ಹೆಣ್ಣು ಮಗಳಿಗೆ ಒಂದೇ ಒಂದು ಸೀರೆ ಇರೋದು, ಆ ಒಂದೇ ಒಂದು ಸೀರೆ ಇರೋದ್ರಿಂದ ಮತ್ತಿನ್ನೊಂದು ಸೀರೆಯನ್ನು ತೊಳೆಯೋಕ್ಕೆ ಉಟ್ಕೊಳಕ್ಕೆ ಅದನ್ನು ತೊಳೆದು ಇಳಿಸಿ ಆ ಗಾಂಧೀಜಿಯವರು ಏನು ಮಾಡ್ತಾರೆ ಅಂತಂತಂದರೆ, ನೋಡಿ ಎಷ್ಟು ಬಡತನದಲ್ಲಿ ನಮ್ಮ ದೇಶ ಇದ್ದಿದೆ, ಅದಕ್ಕೋಸ್ಕರ ನಾನು ಮಾಡಬೇಕು, ನಾನು ಸಹ ಒಂದು ತುಂಡು ಬಟ್ಟೆಯನ್ನು ಉಡಬೇಕು ಅಂತ ಒಂದೇ ಒಂದು ಧೋತಿಯನ್ನು ಉಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಬರೀ ಮೈಯಲ್ಲೇ ಅವರು ಜೀವನ ಪರ್ಯಂತ ಜೀವನವನ್ನು ಸಾಕ್ತಾರೆ. ಅಂತಹ ಅವರ ತ್ಯಾಗದ ಪ್ರತೀಕವಾಗಿ ನಮಗೆ ಸ್ವತಂತ್ರ ಸಿಕ್ತು. ನಾವು ಆ ಸ್ವತಂತ್ರ ನಾವು ಉಳಿಸ್ಕೊಳ್ಬೇಕು. ನಾವು ನಿಜವಾಗ್ಲೂ ಸ್ವತಂತ್ರ 80 ವರ್ಷ ಅಷ್ಟೇ ಆಗಿರೋದು ನಮಗೆ ಸ್ವತಂತ್ರ ಸಿಕ್ಕಿ. ಅದಕ್ಕಿಂತ ಹಿಂದೆ ನಮ್ಮ ದೇಶೀಯರು, ನಮ್ಮ ದೇಶದವರು ಎಷ್ಟು ಕಷ್ಟ ಅನುಭವಿಸಿದ್ರು ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲ ಒಂದು ಸ್ವಲ್ಪ ಚಿಂತನೆಯನ್ನು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೆ ವಂದಿಸಿ ನನ್ನ ಮಾತು